ಇವತ್ತು ಜಂಪ್ ಏನಕ್ಕೆ ತೊಗೋತಿದ್ದೀವಿ, ಒಂದು ಬೌಲರಾಗಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಜಂಪು, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ಫಾಸ್ಟ್ ಬೌಲಿಂಗಲ್ಲಿ ಇಂಪಾರ್ಟೆಂಟ್ ಸ್ಟೇಜಿಗೆ ಬಂದಿದ್ದೀವಿ. ಇದಕ್ಕೆ ಮುಂಚೆ ಎಲ್ಲ ವೀಡಿಯೋಸ್ ಎಲ್ಲ ಏನಿತ್ತು, ಆ್ಯಕ್ಷನ್ನ ಡೆವಲಪ್ ಮಾಡೋದು ಹೇಗಿತ್ತು. ಹಿಂದಿನ ವೀಡಿಯೋಗಳಲ್ಲಿ ಆ್ಯಕ್ಷನ್ನ ಡೆವಲಪ್ ಮಾಡೋದ್ರ ಬಗ್ಗೆ ಇತ್ತು. ಯಾವ ಸ್ಟೈಲ್ ಆಫ್ ಬೌಲಿಂಗ್ ನಾವು ಅಡ್ಯಾಪ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು, ಯಾವ ಸ್ಟೈಲ್ ಆಫ್ ಬೌಲಿಂಗ್ ಇರುತ್ತೆ, ಎಲ್ಲ ಪಿನ್ ಟು ಪಿನ್ ಡೀಟೇಲಾಗಿ ಹೋಗ್ತಾ ಇದ್ವಿ. ಈಗ ನಾವು ಕಲ್ತಿರುವಂಥ ಆ್ಯಕ್ಷನ್ನ ಬೌಲಿಂಗ್ ಫಾರ್ಮಿಗೆ ತರೋದಕ್ಕೆ ಅದು ಇಂಪಾರ್ಟೆಂಟ್ ಫೇಸ್ ಅಂದರೆ ನಿಮಗೆ ಜಂಪು. ಸೊ ಲಾಸ್ಟ್ ಟೈಮ್ ನಿಮಗೆ ಕ್ವಶನ್ ಕೊಟ್ಟಿದ್ದೆ, ನಿಮಗೆ ಜಂಪು ಏನಕ್ಕೆ ತೊಗೋತಾರೆ ಫಾಸ್ಟ್ ಬೌಲರ್ಸು ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ ಅಂತ. ಸೊ ಇವತ್ತು ಜಂಪ್ ಏನಕ್ಕೆ ತೊಗೋತಿದ್ದೀವಿ, ಒಂದು ಬೌಲರಾಗಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಜಂಪು, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಕ್ರಿಕೆಟ್ ಸೀಕ್ರೆಟಲ್ಲಿ. ಸೊ ಜಂಪು ಬಂದು ಈಗ ರನ್ನಪ್ಪಲ್ಲಿ ನಾನು ರನ್ನಿಂಗ್ ಮಾಡಬೇಕಾದ್ರೆ ನಾನು ಜಂಪ್ ಮಾಡಿದೆ ಹಂಗೆ ಬಂದು ಬೌಲಿಂಗ್ ಆ್ಯಕ್ಷನ್ ಬರೋಕ್ಕಾಗಲ್ಲ. ಜಂಪ್ ಏನು ತೊಗೊಳ್ತೀವಿ ಅಥವಾ ಏರ್ ಬೌಂಡ್ ಏನಾಗ್ತೀವಿ ಅಲ್ಲಿ ನಮಗೆ ಆ್ಯಕ್ಷನ್ಗೆ ತರೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಏರಲ್ಲಿ. ಸೊ ರನ್ನಿಂಗಲ್ಲಂತೂ ಆ್ಯಕ್ಷನ್ ಪೊಸಿಷನ್ ತೊಗೊಳಕ್ಕಾಗಲ್ಲ, ಬಟ್ ನಾವು ಜಂಪ್ ಮಾಡಿದಾಗ ನಮಗೆ ಏರಲ್ಲಿ ಏನು ಟೈಮ್ ಸಿಗುತ್ತೆ ಅಲ್ಲಿ ನಾವು ಬೌಲಿಂಗ್ ಆ್ಯಕ್ಷನ್ಗೆ ಸ್ಟಾರ್ಟ್ ಆಗ್ತೀವಿ ಪೊಸಿಷನ್ ತೊಗೊಳೋದಕ್ಕೆ. ಜಂಪ್ ಬಂದು ರನ್ನಿಂಗ್ ಮೋಷನಿಂದ, ರನ್ನಿಂಗ್ ಸ್ಟೈಲಿಂದ ಬೌಲಿಂಗ್ ಆ್ಯಕ್ಷನ್ಗೆ ಬರುವಂಥದ್ದು ಜಂಪು. ಸೊ ಇಲ್ಲೇ ನಿಮಗೆ ಏರಲ್ಲೇ ನಿಮಗೆ ಗೊತ್ತಾಗುತ್ತೆ. ಹಾಗೆ ಎಲ್ಲರೂ ಜಂಪ್ ತೊಗೋಬೇಕಾ ಅಂತ ಕೇಳಿದ್ರೆ ಎಷ್ಟು ಜಂಪ್ ತೊಗೋಬೇಕು, ಜಂಪ್ ತೊಗೊಂಡ್ರೆ ನಾವು ಐಟಲ್ಲಿ ಬೌಲಿಂಗ್ ಹಾಕ್ಬೋದು ಅಂತ ಖಂಡಿತ ಅಲ್ಲ. ನಾವು ಜಂಪ್ ಎಷ್ಟೇ ಜಂಪ್ ತೊಗೊಂಡ್ರು ಗ್ರೌಂಡಲ್ಲೇ ನಾವು ಬೌಲಿಂಗ್ ಹಾಕಬೇಕಾಗತ್ತೆ. ಸೊ 2 ಕಾಲು ಗ್ರೌಂಡಲ್ಲಿ ಇದ್ದೇ ಇರುತ್ತೆ. ಸೊ ಅದು ರಾಂಗು. ಸೊ ಜಂಪ್ ಏನಾದರೂ ನಮಗೆ ಬೌಲಿಂಗ್ ಆ್ಯಕ್ಷನ್ಗೆ ಬರೋದಕ್ಕೆ, ಬಟ್ ಅದರಿಂದ ನಿಮಗೆ ಖಂಡಿತ ಎಕ್ಸ್ಟ್ರಾ ಬೌನ್ಸ್ ಸಿಗೋಲ್ಲ ನೀವು ಎಕ್ಸ್ಟ್ರಾ ಜಂಪ್ ಮಾಡ್ತಿದ್ದಂಗೆ. ಸೊ ಜಂಪ್ ಹೆಂಗೆ ಮಾಡಬೇಕು, ಸೊ ಸೈಡ್ ಆನ್ ಬೌಲರ್ಸ್ ಆದರೆ ಬೇಕೇ ಬೇಕು ಜಂಪು, ಫ್ರೀ ಸೈಡ್ ಆನ್ ಆದರೂ ಜಂಪ್ ಬೇಕೇ ಬೇಕು, ಸೆಮಿ ಸೈಡ್ ಆನ್ಗೂ ಇರುತ್ತೆ, ಹಾಗೆ ಫ್ರಂಟ್ ಆನ್ಗೆ. ಸೊ ಫ್ರಂಟ್ ಆನ್ಗೆ ತುಂಬ ಕಮ್ಮಿ ಇರುತ್ತೆ. ಇಲ್ಲಿ ಜಂಪು ಖಂಡಿತ ಒಂದು ಎನರ್ಜಿ ಕೊಡುತ್ತೆ ನಾವು ಫಾಸ್ಟಾಗಿ ಹಾಕೋದಕ್ಕೆ ಖಂಡಿತವಾಗಿ. ಯಾಕೆಂದರೆ ರನ್ನಿಂಗಲ್ಲಿ ನಾವು ಸ್ಪೀಡಲ್ಲಿ ಬಂದಿರ್ತೀವಿ. ಸೊ ನಮಗೆ ಇಲ್ಲಿ ಏರಲ್ಲಿ ಟೈಮ್ ತೊಗೊಂಡಾಗ ನಮಗೆ ಬ್ರೀದ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಬ್ರೀದ್ ಮಾಡಿ ನಾವು ಬೌಲಿಂಗ್ ಹಾಕ್ಬೋದು. ಸೊ ಅದು ಜಂಪು ಖಂಡಿತ ಅಲ್ಲಿ ಹೆಲ್ಪ್ ಆಗುತ್ತೆ, ಆದರೆ ಎಕ್ಸ್ಟ್ರಾ ಬೌನ್ಸ್ ಅಲ್ಲಲ್ಲ. ಸೊ ಕೆಲವ್ರದ್ದು ತುಂಬ ಹೈ ಜಂಪ್ ಇರುತ್ತೆ, ಕೆಲವ್ರದ್ದು ಮಿನಿಮಮಲ್ಲಿ ಇರುತ್ತೆ. ಸೊ ಫ್ರಂಟ್ ಆನ್ಗೆ ಅಂತ ಬಂದಾಗ ಇಲ್ಲಿ ಜಂಪ್ ಅಷ್ಟು ಬೇಕಾಗಲ್ಲ. ಯಾಕೆಂದರೆ ನಾವು ಫ್ರಂಟ್ ಆನ್, ನೀವು ಲಾಸ್ಟ್ ವೀಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಬ್ಯಾಕ್ ಫುಟ್ ಲ್ಯಾಂಡಿಂಗು ಹಿಂಗೆ ಇರುತ್ತೆ, ನಾವು ರನ್ನಿಂಗ್ ಸ್ಪೀಡಲ್ಲೂ ಹಿಂಗೆ ಇರ್ತೀವಿ. ಸೊ ಜಂಪು ಕಮ್ಮಿ ಇರುತ್ತೆ, ಇರೋದೇ ಇಲ್ಲ ಅಂತಲ್ಲ, ತುಂಬ ಕಮ್ಮಿ ಇರುತ್ತೆ. ಸೊ ಅವ್ರಿಗೆ ಆರ್ಮ್ಸ್ ಜೊತೆಗೆ ತೊಗೊಳೋದಕ್ಕೆ ಸ್ವಲ್ಪ ಜಂಪ್ ಬರುತ್ತೆ ಅಷ್ಟೇ. ಸೊ ಫ್ರಂಟ್ ಆನ್ ಬೌಲರ್ಸ್ಗೆ ಮೋರ್ ಆಫ್ ಗ್ರೌಂಡ್ ಸ್ಪೀಡು, ಎಷ್ಟು ಜೋರಾಗಿ ಬಂದು ಲ್ಯಾಂಡ್ ಬಾಲ್ ಹಾಕ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೈಡ್ ಆನ್ ಬೌಲರ್ಸ್ ಆದರೆ ನಾವು ಈ ಪೊಸಿಷನ್ಗೆ ಬರೋದ್ರಿಂದ ಸೊ ನಮಗೆ ಏರಲ್ಲಿ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೆ ಜಂಪ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಂಪು ಎಷ್ಟಿರಬೇಕು ಅಂದರೆ, ಅಥವಾ ಎಷ್ಟು ಅಗಲ ಜಂಪ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಅಗೇನ್ ನಮ್ಮ ಬೌಲಿಂಗ್ ಆ್ಯಕ್ಷನ್ ಯಾವ ರೀತಿ ಇರುತ್ತೆ ಅಂತ, ತುಂಬ ಜಾಸ್ತಿ ಮಾಡೋದು ತಪ್ಪು, ತುಂಬ ಕಮ್ಮಿ ಮಾಡೋದು ತಪ್ಪಾಗುತ್ತೆ. ಸೊ ಜಂಪು ಹಾಗೆ ಎಲ್ಲಿ ಜಂಪ್ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ನಾವು ಜಂಪ್ ಎಲ್ಲಿ ತೊಗೋತೀವಿ ಅಲ್ಲಿ ನಮ್ಮ ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಆಗುತ್ತೆ. ಸೊ ನಮ್ಮ ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಎಲ್ಲಾಗುತ್ತೆ ಅಲ್ಲಿ ನಮ್ಮ ನೋ ಬಾಲ್ ಹಾಕೋಂಥದ್ದು ಚೇಂಜಸ್ ಇರುತ್ತೆ. ಸೊ ಜಂಪ್ ಎಲ್ಲಿ ತೊಗೋತೀವಿ ಅನ್ನೋದು ಡೈರೆಕ್ಟ್ಲಿ ನಿಮಗೆ ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಎಲ್ಲಾಗುತ್ತೆ ಅನ್ನೋದು ಕಾನ್ಸೆಪ್ಟ್ ಬರುತ್ತೆ. ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಎಲ್ಲಾಗುತ್ತೆ ಅಲ್ಲಿ ನಿಮಗೆ ನೋ ಬಾಲ್ ಆಗ್ತಿದ್ರೋ ಇಲ್ವೋ ಅಥವಾ ನೋ ಬಾಲ್ ಕಂಟ್ರೋಲ್ ಮಾಡೋದಕ್ಕೆ ಇದೇ ನಿಮಗೆ ಬೆಸ್ಟ್ ಆಪ್ಷನು. ಸೊ ನಮಗೆ ಜಂಪ್ ಆದಮೇಲೆ ನಾವು ಲ್ಯಾಂಡ್ ಆಗಬೇಕಾಗಿರೋದು ವಿಕೆಟಿಂದ ಒಂದು ಅಟ್ಲೀಸ್ಟ್ 1 ಫುಟ್ಟು ಹಿಂದೆ ಲ್ಯಾಂಡ್ ಆಗಬೇಕಾಗುತ್ತೆ. ಜಂಪ್ ಮಾಡಿ ಇಲ್ಲೇ. ಸೊ ಇಲ್ಲಿ ಲ್ಯಾಂಡ್ ಆಗೋದಕ್ಕೆ ಜಂಪ್ ಎಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ತಿಳ್ಕೊಬಿಡಿ. ಸೊ ಇಲ್ಲಿ ನನ್ನ ಬ್ಯಾಕ್ವರ್ಡ್ ಲ್ಯಾಂಡಿಂಗು ಸ್ಕ್ರೀಜಿಂದ ಇದ್ದಾಗ ನಾನು ಎಷ್ಟೇ ದೊಡ್ಡ ಸ್ಟ್ರೆಚ್ ಮಾಡಿದ್ರೂ ನನಗೆ ನೋ ಬಾಲ್ ಹಾಕೋಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೆ ನಾನೇನಾದ್ರು ಬ್ಯಾಕ್ವರ್ಡ್ ಲ್ಯಾಂಡಿಂಗ್ ಸ್ಕ್ರೀಜ್ ಹತ್ರ ಸ್ಟಂಪ್ ಲೈನಲ್ಲಿ ಮಾಡ್ತೀನಿ ಅಂದರೆ ಖಂಡಿತ ನಾನು ನೋ ಬಾಲ್ ಹಾಕ್ತೀನಿ. ಅದಕ್ಕಾಗಿ ಸೊ ಬ್ಯಾಕ್ವರ್ಡ್ ಲ್ಯಾಂಡಿಂಗ್ ಇಲ್ಲ ಆಗಬೇಕು ಅಂದರೆ ಜಂಪು ನನ್ನ ಸ್ಪೀಡ್ ಮೇಲೆ ಹೋಗುತ್ತೆ, ನನ್ನ ರನ್ನಿಂಗ್ ಸ್ಪೀಡ್ ಮೇಲೆ ಹೋಗುತ್ತೆ. ನಾನು ಎಷ್ಟು ಫಾಸ್ಟಾಗಿ ಓಡ್ತಾಯಿದ್ದೀನಿ ರನ್ಪು. ಕೆಲವರು ಸ್ಮೂತಾಗಿ ಆರಾಮಾಗಿ ಓಡ್ತಾರೆ, ಆರಾಮಾಗಿ ಆಗ್ತಾರೆ, ಕೆಲವರು ತುಂಬ ಫಾಸ್ಟಾಗಿ ಓಡ್ತಾರೆ. ಸೊ ಜಂಪು ಎಷ್ಟು ತೊಗೋಬೇಕಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಐಡಿಯಲಿ ಜಂಪ್ ಎಲ್ಲಿ ತೊಗೋಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ ತುಂಬ ಕಾಮನ್ನಾಗಿ ಅಂಪೈರ್ ಪೊಸಿಷನ್ ಏನಿರುತ್ತೆ ಅಲ್ಲಿಂದ ಜಂಪ್ ತೊಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಒಂದು ಒಳ್ಳೆ ಹೈಟ್ ಇರೋ ಗುಡ್ ಫಾಸ್ಟ್ ಬೌಲರ್ಸ್ಗೆ. ಸೊ ಅಂಪೈರ್ ಇಲ್ಲಿದ್ದಾರೆ ಅಂದರೆ ಇಲ್ಲಿ ಜಂಪ್ ತೊಗೊಂಡ್ರೆ ಅಲ್ಲಿ ಲ್ಯಾಂಡ್ ಆಗ್ಬೋದು. ಸೊ ಇದು ಐಡಿಯಲ್ ಅಷ್ಟೇ. ಕೆಲವು ಟೈಮ್ಸು ಅಂಪೈರ್ ಸ್ವಲ್ಪ ದೂರ ಇದ್ದರೆ ಏನು ಮಾಡ್ತೀರಾ, ಹಂಗಾಗಲ್ಲ. ಸೊ ಅದು ರಿದಮಿಕಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತಿಳ್ಕೊಬೇಕಾಗತ್ತೆ. ಸೊ ಕೀ ಥಿಂಗ್ ಒಂದೇ, ಜಂಪ್ ನಾವು ಎಲ್ಲಿಂದನೇ ತೊಗೊಂಡ್ರು ಬ್ಯಾಕ್ವರ್ಡ್ ಲ್ಯಾಂಡಿಂಗು
ನಿಮಗೆ ವಿಕೆಟಿಂದ ಲ್ಯಾಂಡ್ ಆಗಬೇಕು. ಸೊ ಆ ರೀತಿ ತೊಗೋಬೇಕಾಗತ್ತೆ. ಈಗ ರನ್ನಪ್ಪಲ್ಲಿ ನೋಡೋದಾದರೆ ಜಂಪು ಎಲ್ಲ ಆಗುತ್ತೆ, ಹೇಗಾಗುತ್ತೆ ಇಂದ ಇದು ಜಂಪು. ಇದು ಸೈಡ್ ಆನ್ ಬೌಲರ್ಸು. ನೀವು ನೋಡ್ಬೋದು ಇಲ್ಲಿ ನಾನು ಹಿಂಗೆ ರನ್ನಿಂಗ್ ಮಾಡ್ತಾನೆ ಇಲ್ಲಿ ಚೇಂಜ್ ಆಗೋಕ್ಕಾಗಲ್ಲ, ನಾನು ಅದು ಕಷ್ಟ ಆಗುತ್ತೆ. ಸೊ ಮೊಮೆಂಟಮ್ ಅಲ್ಲಿ ಸಿಗೋಲ್ಲ ನನಗೆ. ಸೊ ಹಾಗಾಗಿ ಇಲ್ಲಿ ಜಂಪ್, ಇದು ಬೌಲಿಂಗ್ ಆ್ಯಕ್ಷನ್ಗೆ ಬರುವಂಥದ್ದು ಜಂಪಲ್ಲಿ. ಇದು ಸೈಡ್ ಆನ್ ಬೌಲರ್ಸ್ಗಾದರೆ ಫ್ರಂಟ್ ಆನ್ ಬೌಲರ್ಸ್ಗೆ ಹೇಗಿರುತ್ತೆ ಅಂದರೆ ಜಾಸ್ತಿ ಜಂಪ್ ಇರೋಲ್ಲ ಅಲ್ಲಿ. ಅವ್ರು ಇಲ್ಲಿಂದನೇ ಇಲ್ಲೇ ಆಗ್ತಾರೆ. ಸೊ ಅವ್ರಿಗೆ ಬೇಕಾಗಿರೋದು ಗ್ರೌಂಡ್ ಸ್ಪೀಡು, ಗ್ರೌಂಡಿಂದ ಎಷ್ಟು ಬೇಗ ಹೋಗ್ತಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೈಡ್ ಆ್ಯಂಗಲಿಂದ ನೋಡ್ಕೊಳ್ಳೋದಾದರೆ ಜಂಪ್ನ ಇಲ್ಲಿಂದ, ಸೊ ಅಲ್ಲಿ ನನಗೆ ಎಲ್ಲಿ ಟೈಮ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಾನು ಬ್ರೀದ್ ಕೂಡ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಬ್ಯಾಕ್ ಫುಟ್ ಲ್ಯಾಂಡಿಂಗು ಒಂದು ವಿಕೆಟ್ ಹಿಂದೆನೇ ಇರಬೇಕು. ಇದು ಸೈಡ್ ಆನು ಸಬಿ ಸೈಡ್ ಆನ್ ಆದ್ರೂ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ ಸಿಂಪಲ್, ಹೀಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗತ್ತೆ. ಸೊ ಕೀ ಪಾಯಿಂಟ್ಸು ಜಂಪು ಎಲ್ಲಿ ತೊಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಡಿಪೆಂಡ್ ಆಗುತ್ತೆ. ನಮ್ಮ ಬ್ಯಾಕ್ ಫುಟ್ ಲ್ಯಾಂಡಿಂಗು ಸ್ಟಂಪ್ಸ್ ಹಿಂದೆ ಲ್ಯಾಂಡ್ ಆಗಬೇಕು ಅಂದರೆ ಎಷ್ಟು ದೂರದಿಂದ ಜಂಪ್ ಮಾಡಬೇಕು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಜಂಪ್ಗಿರೋ ಇಂಪಾರ್ಟೆನ್ಸು. ಸೊ ಎಲ್ಲಿಂದ ತೊಗೋತೀವಿ, ತುಂಬ ಹೈಟು ಅಲ್ಲ, ತುಂಬ ಲೋನು ಅಲ್ಲ, ಎಷ್ಟು ಬ್ಯಾಕ್ ಫುಟ್ ಲ್ಯಾಂಡಿಂಗು ನಮಗೆ ಸ್ಟಂಪ್ಸಿಂದ ಬರೋಷ್ಟು ಅಷ್ಟು ಫೇರ್ ಡಿಸ್ಟೆನ್ಸಲ್ಲಿ ನಾವು ಜಂಪ್ನ ತೊಗೋಬೇಕಾಗತ್ತೆ. ಹೌದು, ನಾನು ಸ್ವಲ್ಪ ಟಾಲ್ ಇದ್ದರೆ ಡಿಫ್ರೆನ್ಸ್ ಆಗುತ್ತೆ, ಶಾರ್ಟ್ ಇದ್ದರೆ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ಕೀ ಪಾಯಿಂಟಾಗಿ ಹೇಳ್ತಾ ಇರೋದು, ನೀವು ಎಲ್ಲಿಂದನೇ ಜಂಪ್ ತೊಗೊಳ್ಳಿ, ಬ್ಯಾಕ್ ಫುಟ್ ಲ್ಯಾಂಡಿಂಗು ನಮಗೆ ಸ್ಟಂಪ್ಸಿಂದ ಇರಬೇಕು. ಸೊ ಆದಷ್ಟು ತುಂಬ ಹೈಟ್ ಹೋಗೋದು ಬೇಡ, ಮೊಮೆಂಟಮ್ ನಿಮಗೆ ಮುಂದೆ ತೊಗೊಂಡು ಹೋಗುತ್ತಾ ಇರಬೇಕು. ಜಂಪ್ ಮೇಲಲ್ಲ, ಜಂಪ್ ಮೇಲಲ್ಲ, ಜಂಪ್ ಮುಂದೆ, ಹೀಗೆ ಜಂಪ್ ಈಗ ಹೋಗ್ಬೇಕಾಗತ್ತೆ. ಜಂಪ್ ಏನಿದೆ ಈಗ ಹೋಗ್ಬೇಕಾಗತ್ತೆ, ಇಲ್ಲಲ್ಲ ಹಿಂಗೋಗಿ ಇಲ್ಲೇ ಲ್ಯಾಂಡ್ ಆಗ್ತೀವಿ. ನಾಪಲ್ಲಿ ಫುಲ್ ಸ್ಪೀಡಲ್ಲಿ ಇರ್ತೀವಿ, ನಾವು ಇಲ್ಲಿ ಮೇಲೆ ಹೋಗೋಕ್ಕಾಗಲ್ಲ, ಹೀಗೆ ಈ ಥರ ಜಂಪ್ ಮಾಡಬೇಕಾಗತ್ತೆ. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್. ಇದನ್ನು ಮಾಡಬೇಕಾದ್ರೆ ಖಂಡಿತವಾಗಿ ಶೂ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಜಂಪ್ ಮಾಡ್ತಿರೋದ್ರಿಂದ ನಮ್ಮ ಇಂಪ್ಯಾಕ್ಟು ಜೋರಾಗಿರುತ್ತೆ. ಸ್ವಲ್ಪ ಕಾಲೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಸೊ ಗುಡ್ ಲಕ್.